ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ನಿಫ್ಟಿ ಇದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿದೆ. ಇವತ್ತು ಏನು ಟ್ರೇಡ್ ಮಾಡಿದ್ದೀವಿ, ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಪೂರ್ತಿ ಕ್ಲಿಯರಾಗಿ ಈ ಟ್ರೇಡ್ ರಿಪೋರ್ಟ್ ವೀಡಿಯೋನಲ್ಲಿ ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಫಿಬೊನಾಚಿ 50% ಅಂತ ನಮ್ಮದೇ ಒಂದು ಸೆಟಪ್ಪು ಇದೆ. ಸೊ ಆ ಸೆಟಪ್ಪಿಂದ ನಾವು ಟ್ರೇಡನ್ನು 1:1.5ವರೆಗೆ ಬುಕ್ ಮಾಡಿರ್ತೀನಿ. ಆಲ್ಮೋಸ್ಟ್ ಪ್ರೀಮಿಯಮಲ್ಲಿ ನಮಗೆ 1:2ವರೆಗೂ ಸಿಕ್ಬಿಡುತ್ತೆ ಟಾರ್ಗೆಟ್. ಯಾಕಂದರೆ ಸಿಂಗಲ್ ಕ್ಯಾಂಡಲ್ನಲ್ಲಿ ಪೂರ್ತಿ ಟಾರ್ಗೆಟ್ ಹಿಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಮೋರ್ ದೆನ್ 30 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಒಂದು ಲಾಟಿಂದ. ಆಲ್ಮೋಸ್ಟ್ ನಾವು ನೋಡ್ತಾ ಇರ್ಬೋದು ಇಲ್ಲಿ ಯು ಕ್ಯಾನ್ ಸಿ ಮೈ ಪೊಸಿಷನ್ ಹಿಯರ್. 783 ರೂಪೀಸ್ ಪ್ರಾಫಿಟನ್ನು ನಾನು ಒಂದು ಲಾಟಿಂದ ಅರ್ನ್ ಮಾಡಿರ್ತೇನೆ. ಸೊ ಸೆಟಪ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಆಲ್ಮೋಸ್ಟ್ ಮಾರ್ಕೆಟು ಎಸ್ಟರ್ಡೇ ಇಲ್ಲಿ ಕ್ಲೋಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ 60 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ನಮ್ಮ ಕಂಡೀಷನ್ಸು ರೂಲ್ಸು ಏನಿದೆ ಅಂತಂದರೆ ಮೋರ್ ದ್ಯಾನ್ 50 ಪಾಯಿಂಟ್ಸ್ 60 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಬೇಕು ಮಾರ್ಕೆಟ್. ಸೊ ನಿಫ್ಟಿ 15 ಓಕೆ, ಪರ್ಟಿಕ್ಯುಲರಾಗಿ ನಿಫ್ಟಿ 15ನಲ್ಲಿ ಮೋರ್ ದ್ಯಾನ್ 50 ಆ 60 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಒಂದೇ ಸಮನಾಗಿ ಮೇಲ್ಗಡೆ ಮೂವ್ ಬರುತ್ತೆ. ಸೊ ಇಲ್ಲಿ ಕನ್ಸಾಲಿಡೇಷನ್ ಅಥವಾ ಸ್ವಿಂಗ್ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ನಾವು ಫಿಬೊನಾಚಿ ಟೂಲನ್ನ ಡ್ರಾ ಮಾಡಿ ಇಟ್ಕೋಬೇಕಾಗುತ್ತೆ. ಯಾವಾಗ ನಮಗೆ ಇಂಟ್ರಾಡೇ ಹೈ ಅಥವಾ ಸ್ವಿಂಗನ್ನು ಮಾರ್ಕೆಟ್ ಬ್ರೇಕ್ ಮಾಡುತ್ತೆ, ಆವಾಗ ನಾವು ಎಂಟ್ರಿ ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಇಮಿಡಿಯೇಟಾಗಿ ಈ ಕ್ಯಾಂಡಲು ಸೊ ಇಲ್ಲಿ ವೀಕ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಸ್ವಲ್ಪ ಕರೆಕ್ಟಾಗಿ ಅಲ್ಲಿಗೆ ಕ್ಲೋಸ್ ಆದ ತಕ್ಷಣ ನನಗೆ ಒಂದು ಕ್ಲಿಯರ್ ಆಗಿರುವಂಥ ಇಂಡಿಕೇಶನ್ ಬರುತ್ತೆ. ಸೊ ಮಾರ್ಕೆಟ್ ಮೇಲೆ ಹೋಗೋ ಸಾಧ್ಯತೆಗಳೆಲ್ಲ ಇದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇಮಿಡಿಯೇಟಾಗಿ ಟ್ರೇಡಲ್ಲಿ ಎಂಟ್ರಿನ ತೊಗೊತೀನಿ. ಸೊ 23,700 ಕಾಲ್ನ ನಾನು 104ಗೆ ಬೈ ಮಾಡಿರ್ತೀನಿ. ಆಲ್ಮೋಸ್ಟ್ ನೀವು ನನ್ನ ಆರ್ಡರ್ಸ್ನ ನೋಡ್ಬೋದು. 23,700 ಕಾಲ್ನ 104ಗೆ ಬೈ ಮಾಡ್ತೀನಿ. ಸೊ ನೆಕ್ಸ್ಟ್ ನನ್ನ ಟಾರ್ಗೆಟ್ ಆಗಿರುತ್ತೆ 135ಗೆ. 135.7ಗೆ ಲಿಮಿಟ್ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ 30 ಪಾಯಿಂಟ್ಸಿಂದ 783 ರೂಪೀಸ್ ಒಂದು ಲಾಟಿಂದ ಪ್ರಾಫಿಟನ್ನು ನಾನು ಅರ್ನ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ಏನು ಮಾಡುತ್ತೆ ಅಂತಂದರೆ ನಾನು ಪ್ರಾಫಿಟ್ ಈ ಏರಿಯಾದಲ್ಲಿ ಬುಕ್ ಮಾಡ್ತೀನಿ. ಇಮಿಡಿಯೇಟಾಗಿ 1:1.5 ಟಾರ್ಗೆಟ್ ನಮಗೆ ಕೊಟ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ನಾವು ಇಲ್ಲಿ ಕರ್ಸರ್ ಪಾಯಿಂಟ್ನಲ್ಲಿ ತಂದು ತೋರಿಸ್ತಾ ಇದ್ದೀನಿ. 1:1.8ವರೆಗೂ ಟಾರ್ಗೆಟ್ ಮಾಡಿದೆ. ಸೊ ಇಮಿಡಿಯೇಟಾಗಿ ನನ್ನ ಟಾರ್ಗೆಟ್ ಈ ಏರಿಯಾದಲ್ಲಿ ಹಿಟ್ ಆಗುತ್ತೆ. ಆಲ್ಮೋಸ್ಟ್ 1:1.6ಗೆ ನನ್ನ ಟಾರ್ಗೆಟ್ ಹಿಟ್ ಆಗುತ್ತೆ. ಟಾರ್ಗೆಟ್ ಹಿಟ್ ಆದ ತಕ್ಷಣ ಇಮಿಡಿಯೇಟಾಗಿ ಆಲ್ಮೋಸ್ಟ್ ಮಾರ್ಕೆಟು ಕೆಳಗಡೆ ಫಾಲ್ ಆಗುತ್ತೆ. ಸೊ ಇಲ್ಲಿವರೆಗೂ ಬಂದು ಇಲ್ಲಿ ಸ್ಟಾಪ್ ಲಾಸ್ ಏನು ಹಿಟ್ ಮಾಡಲ್ಲ. ಆಲ್ಮೋಸ್ಟ್ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಮಾಡಲ್ಲ. ಸೊ ವೇಟ್ ಮಾಡಿದರೆ ಸಾಕಾಗಿತ್ತು. 1:3ವರೆಗೂ ಟಾರ್ಗೆಟ್ ಹಿಟ್ ಆಗೋಂಥ ಎಲ್ಲ ಚಾನ್ಸಸ್ಗಳಿರುತ್ತೆ. ಸೊ 1:3ವರೆಗೂ ವೇಟ್ ಮಾಡ್ತಿರ್ತಾರಲ್ಲ. ಸೊ ಸೆಟಪ್ಪಿಂದ 1:3 ನನಗೆ ಬೇಕು. ಅಂದರೆ ಎಕ್ಯುರೇಸಿ ನನಗೆ ಕಡಿಮೆ ಇದ್ರೂ ಪರವಾಗಿಲ್ಲ, ನಾನು 1:3ನ ನಾನು ಕ್ಯಾಪ್ಚರ್ ಮಾಡ್ತೀನಿ ಅನ್ನೋರಿಗೆ ಆಲ್ಮೋಸ್ಟ್ 1:3ವರೆಗೂ ಈ ಸೆಟಪ್ಪಿಂದ ಟಾರ್ಗೆಟ್ ಹಿಟ್ ಆಗಿದ್ದೀನಿ ಅಂತ ಅನ್ಕೊತೀನಿ. ಸೊ ಅದಾದಮೇಲೆ ಯಾವುದೇ ಥರ ನಾನು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಯಾವುದೇ ಥರ ಸೆಟಪ್ಪು ನಮಗೆ ಬರಲ್ಲ. 5 MA Pro Max ಸ್ಟ್ರಾಟಜಿಗೆ ವೇಟ್ ಮಾಡ್ತಾ ಇರ್ತೀನಿ. ಸೊ ಬಟ್ ಆ ಥರ ಪರ್ಫೆಕ್ಟ್ ಆಗಿರೋಂಥ ಸೆಟಪ್ ಎಲ್ಲಿ ನಮಗೆ ಬರಲ್ಲ. ಸೊ ಇಲ್ಲೇ ಬಂದಿದೆ. ಬಟ್ ಆಲ್ರೆಡಿ ಒಂದು ಟ್ರೇಡಿಂದ ನಾವು ಪ್ರಾಫಿಟಲ್ಲಿ ಇರೋದ್ರಿಂದ ಸುಮ್ಮನೆ ಯಾಕೆ ಟ್ರೇಡ್ ಮಾಡಬೇಕು, ಮತ್ತು ನೆಕ್ಸ್ಟ್ ಅಪಾರ್ಚುನಿಟಿ ಅಥವಾ ನೆಕ್ಸ್ಟ್ ಡೇ ಸಿಕ್ಕಾಗ ನೋಡೋಣ ಅಂತ ವೇಟ್ ಮಾಡ್ತಾ ಇರ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಕಂಟಿನ್ಯೂಸ್ ಆಗಿ ಎಷ್ಟು ರಿಕವರ್ ಆಗುತ್ತೋ ಮಾರ್ಕೆಟ್ ಇಮಿಡಿಯೇಟಾಗಿ ಅಷ್ಟೇ ಫಾಲ್ ಆಗಿದೆ, ಅಲ್ಲೇ ಬಂದು ಕ್ಲೋಸ್ ಆಗಿದೆ. ಸೊ ಇನ್ನೂ ಕೆಳಗಡೆ ಬಂದು ಮೈನಸಲ್ಲಿ ಕ್ಲೋಸ್ ಆಗಿದೆ. ಓಕೆ, ನೀವು ಆಲ್ರೆಡಿ ನೋಡ್ತಾ ಇರ್ಬೋದು 783 ರೂಪೀಸ್ ಒಂದು ಲಾಟಿನ ಪ್ರಾಫಿಟನ್ನು ನಾನು ಅರ್ನ್ ಮಾಡ್ತೀನಿ. ಸೊ ಮಾರ್ಕೆಟಲ್ಲಿ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೇಷನ್ಸಿಂದ ಟ್ರೇಡ್ ಮಾಡಿದರೆ ಟಾರ್ಗೆಟ್ ಹಿಟ್ ಆಗುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ನಾನು ಪ್ರೀಮಿಯಮ್ ಚಾರ್ಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಆಲ್ಮೋಸ್ಟ್ ನಮಗೆ ಎಲ್ಲಿ ಅಂತಂದರೆ 23,700 ಕಾಲು. ಓಕೆ, 23,700 ಕಾಲು ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟು ನಾನು ಈ ಏರಿಯಾದಲ್ಲಿ ಬೈ ಮಾಡಿದ್ದು 104.4ಗೆ ಇಮಿಡಿಯೇಟಾಗಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣವೇ ಬೈ ಮಾಡಿಬಿಡ್ತೀನಿ. 104.4ಗೆ ಬೈ ಮಾಡಿರ್ತೇನೆ. ಓಕೆ, ನೆಕ್ಸ್ಟ್ ನನ್ನ ಟಾರ್ಗೆಟ್ ಆಗಿರುತ್ತೆ 135. ಅಂದರೆ ಸ್ಟಾಪ್ ಲಾಸ್ ಇರುತ್ತೆ ನಂದು 14 ಪಾಯಿಂಟ್ಸ್ವರೆಗೂ. ಆಲ್ಮೋಸ್ಟ್ 90ವರೆಗೂ ಸ್ಟಾಪ್ ಲಾಸ್ ಇರುತ್ತೆ. 89, 90 ತೋರಿಸ್ತಾ ಇದೆ. 90ವರೆಗೂ ಸ್ಟಾಪ್ ಲಾಸ್ ಇರುತ್ತೆ. ಆಲ್ಮೋಸ್ಟ್ 1:2.15ವರೆಗೂ ನಾನು ಟಾರ್ಗೆಟ್ ಹಿಟ್ ಆಗಿದೆ. ಸೊ ಲಿಮಿಟ್ ಆರ್ಡರ್ನ ಸೆಟ್ ಮಾಡಿರ್ತೀನಿ. ಸೊ ಇಮಿಡಿಯೇಟಾಗಿ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ 135.75ಗೆ. ನಾನು 135ಗೆ ಲಿಮಿಟ್ ಆರ್ಡರ್ನ ಫಿಕ್ಸ್ ಮಾಡಿರ್ತೀನಿ. 135.75ಗೆ ಇಮಿಡಿಯೇಟಾಗಿ ಟಾರ್ಗೆಟ್ ಹಿಟ್ ಆಗಿದೆ. ಓಕೆ, ಸೊ ಒಂದು ಲಾಟಿಂದ ಆಲ್ಮೋಸ್ಟ್ ನಮಗೆ 780 ಪ್ಲಸ್ ಬಂದಿದೆ. ಓಕೆ, ಚೆನ್ನಾಗಿ ಇತ್ತು ಇವತ್ತು. ನೆಕ್ಸ್ಟು ಮತ್ತೆ ಮುಂದೆ ಅಪಾರ್ಚುನಿಟಿ ಸಿಕ್ಕರೆ ಮತ್ತು ಇದೇ ಥರ ಮತ್ತೆ ನೆಕ್ಸ್ಟ್ ಡೇ ಟ್ರೇಡ್ ಮಾಡೋಣ. ಸೊ ಒಂದು ಟ್ರೇಡು ಇನಫ್ ಆಗಿರುತ್ತೆ. ಯಾಕಂದರೆ ಮಲ್ಟಿಪಲ್ ಟ್ರೇಡ್ ಮಾಡೋದ್ರಿಂದ ಸೊ ಓವರ್ ಟ್ರೇಡ್ ಆಗಿರೋದ್ರಿಂದ ಸ್ವಲ್ಪ ಸೈಕಾಲಜಿ ಮೇಲೆ ಇಂಪ್ಯಾಕ್ಟ್ ಆಗೋಂಥ ಚಾನ್ಸಸ್ಸು ಇರುತ್ತೆ. ಅದಾದಮೇಲೆ ಮತ್ತು ನಮಗೆ ಒಂದು ಟ್ರೇಡಿಂದ ರಿಕವರ್ ಮಾಡ್ಕೊಳ್ಳೋಕೆ ಹೋಗಿ ಮತ್ತು ರಿವೆಂಜ್ ಟ್ರೇಡಿಗೆ ಕನ್ವರ್ಟ್ ಆಗಿ ಸೊ ಆಪ್ಷನ್ ಟ್ರೇಡರ್ಸ್ ಆಗಿರೋದ್ರಿಂದ ಸ್ವಲ್ಪ ಸೈಕಾಲಜಿ ಕಂಟ್ರೋಲ್ ಮಾಡಿ ಸಿಂಗಲ್ ಟ್ರೇಡ್ ತೊಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಯಾಕಂದರೆ ಒಂದು ಟ್ರೇಡಲ್ಲಿ SL ಹಿಟ್ ಆಗಿಬಿಟ್ರೆ ನಾವು ಅದನ್ನು SLನ ಎಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಟ್ರೆ ನೆಕ್ಸ್ಟ್ ಡೇ ಮತ್ತೆ ಚೆನ್ನಾಗಿರುವಂಥ ಒಂದು ಅಪಾರ್ಚುನಿಟಿ ಸಿಗೋಂಥ ಚಾನ್ಸಸ್ ಇದ್ದೇ ಇರುತ್ತೆ ಈ ಮಾರ್ಕೆಟ್ನಲ್ಲಿ. ಓಕೆ, ನೆಕ್ಸ್ಟ್ ಡೇ ಅಪಾರ್ಚುನಿಟಿ ಸಿಗೋಂಥ ಚಾನ್ಸಸ್ ಇರುತ್ತೆ. ಒಂದು ದಿನ ನಾವು ಕ್ಯಾಪಿಟಲ್ನ ಸಸ್ಟೈನ್ ಮಾಡಿದರೆ ಅಥವಾ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋಂಥ ಒಂದು ನಮಗೆ ಎಬಿಲಿಟಿ ಬಂದುಬಿಟ್ರೆ ಸಾಕು. ನೆಕ್ಸ್ಟ್ ಡೇ ಮತ್ತೆ ಚೆನ್ನಾಗಿರುವಂಥ ಒಂದು ಸೆಟಪ್ ಅಥವಾ ಚೆನ್ನಾಗಿರುವಂಥ ಒಂದು ಅಪಾರ್ಚುನಿಟಿ ಒಂದು ಸಿಗುವಂಥ ಒಂದು ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ವೇಟ್ ಮಾಡಬೇಕು. ಪೇಷನ್ಸಿಂದ ನಮ್ಮ ಸೆಟಪ್ ಬರೋವರೆಗೂ ಕೂತ್ಕೊಂಡು ಕಾಯಬೇಕಾಗಿರುತ್ತೆ. ಸೊ ಇಮಿಡಿಯೇಟಾಗಿ ನಮಗೆ ಕ್ಲೋಸ್ ಆದ ತಕ್ಷಣ ಚೆನ್ನಾಗಿರುವಂಥ ಒಂದು ಇಂಡಿಕೇಶನ್ ಸಿಕ್ತು. ಯಾಕಂದರೆ ಈ ಥರ ವೀಕ್ಸ್ ಇತ್ತು ಕಂಟಿನ್ಯೂಸ್ ಆಗಿ.
ನೋಡ್ಬೋದು ಇಲ್ಲಿ ಒಂದು ವಿಕ್ಸ್ ಇತ್ತು, ಸೊ ಇಲ್ಲಿ ವಿಕ್ಕಿತ್ತು, ಇಲ್ಲಿ 5 EMA ಆ್ಯಕ್ಟಿವೇಟ್ ಆಗುತ್ತೆ ಅಂತ ನೋಡಿದೆ. ಬಟ್ ಈ ಕ್ಯಾಂಡಲ್ 5 EMA ನಮಗೆ ಆ್ಯಕ್ಟಿವೇಷನ್ ಆಗಲಿಲ್ಲ. ಯಾಕಂದರೆ ಈ ಥರ ರೆಡ್ ಕ್ಯಾಂಡಲ್ ಬಂದಿದ್ದರೆ ನಾನು ಇಮಿಡಿಯೇಟಾಗಿ ಡೌನ್ ಸೈಡ್ಗೆ ಟ್ರೇಡ್ ತೊಗೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ 5 EMA ಆ್ಯಕ್ಟಿವೇಟ್ ಆಗೋಲ್ಲ ಈ ಏರಿಯಾದಲ್ಲಿ. ಯಾಕೆಂದರೆ ಸೆಕೆಂಡ್ ಸ್ವಿಂಗ್ ಆಗಿತ್ತು, ಚೆನ್ನಾಗಿತ್ತು ಇದು. ಇಲ್ಲಿ ಈ ಏರಿಯಾದಲ್ಲಿ ಏನಾದರೂ 5 EMA ಆ್ಯಕ್ಟಿವೇಟ್ ಆಗಿದ್ದರೆ ತುಂಬ ಚೆನ್ನಾಗಿ ಟ್ರೇಡ್ ಬರುವಂಥ ಸಾಧ್ಯತೆ ಇತ್ತು. ಬಟ್ ಆ ಥರ ಆಗಲ್ಲ. ನೆಕ್ಸ್ಟ್ ವೇಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ನಮಗೆ ಫಿಬೊನಾಚಿ 50% ಸೆಟಪ್ ಆ್ಯಕ್ಟಿವೇಟ್ ಆಯಿತು. ಈ ಥರ ವಿಕ್ಸ್ ಇತ್ತಲ್ಲ, ವಿಕ್ಸ್ ಮೇಲೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದಮೇಲೆ ಕಂಟಿನ್ಯೂಸ್ ಆಗಿ ನಮಗೆ 1.5 ಟಾರ್ಗೆಟ್ ಸಿಗೋಂಥ ಚಾನ್ಸಸ್ ತುಂಬ ಇದೆ ಅಂತ ನಾನು ಇಮಿಡಿಯೇಟಾಗಿ ಎಂಟ್ರಿ ತಗೋತೀನಿ. ಸಿಂಗಲ್ ಕ್ಯಾಂಡಲ್ ಅಥವಾ ನೆಕ್ಸ್ಟ್ ಕ್ಯಾಂಡಲ್ ಇಮಿಡಿಯೇಟಾಗಿ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸೇಮ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಹಾಕಿದರೆ 22 to 23 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿತ್ತು. ಆಲ್ಮೋಸ್ಟ್ ನಮಗೆ 1:1.5 ಅಂತಂದರೆ ಮೋರ್ ದೆನ್ 40 ಪಾಯಿಂಟ್ಸ್ವರೆಗೂ ಟಾರ್ಗೆಟನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಪ್ರೀಮಿಯಮಲ್ಲಿ ತುಂಬಾ ಚೆನ್ನಾಗಿರುವಂಥ ಒಂದು ಸ್ಪೈಕ್ ಸಿಕ್ತು ನನಗೆ ಇವತ್ತು. ಯಾಕಂದರೆ ಆಟ್ ದ ಮನಿ ಪ್ರೀಮಿಯಮ್ ಆಗಿತ್ತು 23,700. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು 23,700ಗೆ ನಾನು ಎಂಟ್ರಿ ತೊಗೊಂಡಿದ್ದೀನಿ. ಇಲ್ಲಿ 23,710ಗೆ ಎಂಟ್ರಿ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ 23,700 ಈ ಏರಿಯಾ ಇದೆಯಲ್ಲ, 23,700 ಏರಿಯಾ ಇದು. ಸೊ ಇಮಿಡಿಯೇಟಾಗಿ ಆಟ್ ದ ಮನಿ ಆಗಿತ್ತು. ಪ್ರೈಸ್ ಸಿಕ್ಕ ತಕ್ಷಣ ಇಮಿಡಿಯೇಟಾಗಿ ಒಂದೇ ಕ್ಯಾಂಡಲ್ ಸ್ಪೈಕ್ನಲ್ಲಿ ಅಥವಾ ನೆಕ್ಸ್ಟ್ ಕ್ಯಾಂಡಲಲ್ಲಿ ಇಮಿಡಿಯೇಟಾಗಿ 31 ಪಾಯಿಂಟ್ಸ್ವರೆಗೂ ಕ್ಯಾಪ್ಚರ್ ಮಾಡಿದ್ದೀನಿ ಅಂತಂದರೆ ತುಂಬ ಚೆನ್ನಾಗಿತ್ತು ಟ್ರೇಡು. ಯಾಕಂದರೆ ಆಲ್ಮೋಸ್ಟ್ ನಮಗೆ 1:2ವರೆಗೂ 3ವರೆಗೂ ವೇಟ್ ಮಾಡೋದೇ ಬೇಡ. ಆಲ್ಮೋಸ್ಟ್ ಪ್ರೀಮಿಯಮಲ್ಲಿಗೆ ನಮಗೆ 1:3ನೇ ಸಿಕ್ಬಿಡ್ತು. ಯಾಕಂದರೆ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ 104ಗೆ ಬೈ ಮಾಡಿ 136ಗೆ ನಾನು ಎಕ್ಸಿಟ್ ಆಗಿದ್ದೀನಿ ಒಂದು ಲಾಟಿಂದ. ನಮ್ಮ ಸೆಟಪ್ ಮತ್ತು ಎಕ್ಯುರೇಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ಥರ ಟ್ರೇಡ್ ಮಾಡ್ತೀವಿ ಅಂತಂದ್ರೆ. ವೇಟ್ ಮಾಡಿದರೆ ಆಲ್ಮೋಸ್ಟ್ 1:3ವರೆಗೂ ಟಾರ್ಗೆಟ್ ಸಿಗೋಂಥ ಸಾಧ್ಯತೆ. ಬಟ್ ಪ್ರೀಮಿಯಮಲ್ಲಿ ನೋಡ್ತಾ ಇರ್ಬೋದು ನೀವು 1:3ವರೆಗೂ ವೇಟ್ ಮಾಡಿದ್ರು ಏನು ಅಷ್ಟೇನು ದೊಡ್ಡ ಸ್ಪೈಕು, ಅಷ್ಟೇನು ದೊಡ್ಡ ಮೊಮೆಂಟಮ್ ಸಿಕ್ಕಿಲ್ಲ. ಪ್ರೀಮಿಯಮಲ್ಲಿ ನೋಡ್ತಾ ಇರ್ಬೋದು ನಾವು ಎಲ್ಲಿ ಎಕ್ಸಿಟ್ ಆಗಿದ್ದೀವಿ ಅಂತ ನೋಡಿ. ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ಎಷ್ಟು ಮೂಮೆಂಟ್ ಕೊಟ್ಟಿದೆ ಮಾರ್ಕೆಟ್ ಅಂತಂದರೆ, ನೆಕ್ಸ್ಟ್ ಏನಾಗಿದೆ ಆಲ್ಮೋಸ್ಟ್ 71 ಪಾಯಿಂಟ್ಸ್ವರೆಗೂ ಮಾರ್ಕೆಟ್ ಮೂಮೆಂಟ್ ಕೊಟ್ಟಿದೆ. ಬಟ್ ಪ್ರೀಮಿಯಮ್ ಮೇಲೆ ಎಷ್ಟು ಮೂಮೆಂಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಾವು ಪ್ರಾಫಿಟ್ ಬುಕ್ ಮಾಡಿದ್ದು ತುಂಬ ಚೆನ್ನಾಗಿರುವಂಥ ಏರಿಯಾ ಅಂತ ಆಲ್ಮೋಸ್ಟ್ 40 ಪಾಯಿಂಟ್ಸ್ ಕೊಟ್ಟಿದೆ. ನೆಕ್ಸ್ಟ್ ಏನಾಗಿದೆ ಅಂತ ಈ ಥರ ಕೆಳಗಡೆ ಬಂದು ಇಲ್ಲೆಲ್ಲ ಈ ಏರಿಯಾವರೆಗೂ ಬಂದು ಸ್ಟಾಪ್ ಲಾಸ್ ಏನು ಹಿಟ್ ಆಗ್ತಿರಲಿಲ್ಲ. ಆಲ್ಮೋಸ್ಟ್ ನಾವು 80-90ವರೆಗೂ ಸ್ಟಾಪ್ ಲಾಸ್ ಹಾಕಿದ್ರು. ಸ್ಟಾಪ್ ಲಾಸ್ ಏನು ಹಿಟ್ ಆಗ್ತಿರಲ್ಲ. ಬಟ್ ಈ ಕೆಲವಷ್ಟು ಏನು ಮಾಡ್ತಾರೆ, ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ, ಆಲ್ಮೋಸ್ಟ್ ಇಲ್ಲಿವರೆಗೂ ಟಾರ್ಗೆಟ್ ಬಂದಿದೆ ಅಂದಮೇಲೆ ಬುಕ್ ಮಾಡಿದೆ. ಸಪೋಸ್ ಬುಕ್ ಮಾಡಿಲ್ಲ ಅಂದರೆ ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡ್ತಾ ಇದ್ದೆ. ಕಾಸ್ಟ್ ಟು ಕಾಸ್ಟ್ ಟ್ರಯಲಿಂಗ್ SLನ ಹಿಟ್ ಮಾಡಿ ಆಲ್ಮೋಸ್ಟ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಜಸ್ಟ್ 10 ಪಾಯಿಂಟ್ಸ್ ಮೇಲ್ಗಡೆ ಹೋಗುತ್ತೆ. ಇಷ್ಟೆಲ್ಲ ವೇಟ್ ಮಾಡಿ ಒಂದು 2 hours ಎಲ್ಲ ವೇಟ್ ಮಾಡಿ 10 ಪಾಯಿಂಟ್ಸ್ ಗೇನ್ ಮಾಡೋದೇನು ದೊಡ್ಡ ಇಂಪಾರ್ಟೆಂಟ್ ಅಲ್ಲ. ಸೊ ಇಮಿಡಿಯೇಟಾಗಿ ನಮಗೆ ಟಾರ್ಗೆಟ್ ಬಂದಿದೆಯಾ, ಪ್ರೀಮಿಯಮಲ್ಲಿ ಟಾರ್ಗೆಟ್ ಬಂದರೆ ಸಾಕಾಗಿರುತ್ತೆ. ಆಲ್ಮೋಸ್ಟ್ ಇದೇ ಒಂದು ಸಿಂಗಲ್ ಸ್ಪೈಕ್ ಕ್ಯಾಂಡಲ್ನಲ್ಲಿ ನಮಗೆ ಆಲ್ಮೋಸ್ಟ್ ಒಂದೇ ಒಂದು ಕ್ಯಾಂಡಲ್ನಲ್ಲಿ ಮೋರ್ ದೆನ್ 30 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಹಿಟ್ ಆಗಿತ್ತು ಮಾರ್ಕೆಟ್ನಲ್ಲಿ. ಓಕೆ, ಈ ಥರ ಟ್ರೇಡ್ ಮಾಡೋದ್ರಿಂದ ನಮಗೆ ಎಕ್ಯುರೇಸಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫಿಬೊನಾಚಿ 50% ಸೆಟಪ್ ಇದು. ನಾನು ಆಲ್ರೆಡಿ ಈ ಸೆಟಪ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಆಲ್ರೆಡಿ ತಿಳಿಸಿದ್ದೀನಿ. ಸೊ ಓಕೆ, ನೀವು ನನ್ನ ಚಾನಲಲ್ಲಿ ಹೋಗಿ ಆ ವಿಡಿಯೋನ ನೋಡ್ಕೋಬೋದು, ಯಾವ ಥರ ನಾವು ಫಿಬೊನಾಚಿ ಟ್ರೇಡನ್ನು ಮಾಡ್ಬೋದು ಅಂತ. ಸೆಟಪ್ಪಲ್ಲಿ ರೂಲ್ಸು ಕಂಡೀಷನ್ಸು ಎಲ್ಲ ಫುಲ್ಫಿಲ್ ಯಾವ ಥರ ಆಗಬೇಕು, ಯಾವ ಥರ ನಾವು ಟ್ರೇಡನ್ನ ತಗೋಬೇಕು, ಟಾರ್ಗೆಟ್ ಎಷ್ಟು ಸೆಟ್ ಮಾಡಬೇಕು, ಸ್ಟಾಪ್ ಲಾಸ್ ಎಲ್ಲಿವರೆಗೂ ಸೆಟ್ ಮಾಡಬೇಕು ಅಂತ ಪೂರ್ತಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ನೋಡಿ ನೆಕ್ಸ್ಟ್ ನೀವೇ ಇದೇ ಥರ ಟ್ರೇಡ್ ಮಾಡ್ಬೋದು. ಚೆನ್ನಾಗಿದೆ ಸೆಟಪ್ಗೋಸ್ಕರ ವೇಟ್ ಮಾಡಬೇಕಷ್ಟೇ. ಎಲ್ಲೆಲ್ಲ ಟ್ರೇಡ್ ಮಾಡಿದರೆ ಮಾರ್ಕೆಟಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆ, ಈ ಥರ ಮೇಲೆ ಹೋಗ್ತಾ ಇದೆ ಅಂತ, ಈ ಥರ ಮೇಲೆ ಹೋಗ್ತಾ ಇದ್ದರೆ ಟ್ರೇಡ್ ಮಾಡಿದರೆ ಇಮಿಡಿಯೇಟಾಗಿ ಇಲ್ಲಿ ತೊಗೊಂಡು ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇಟ್ಟಾಗಿ ಸ್ವಿಂಗ್ ಕ್ರಿಯೇಟ್ ಮಾಡಿ ನಿಮ್ಮನ್ನ ಲಾಸ್ ಮಾಡಿ ಮಾರ್ಕೆಟ್ ಹೊರಗಡೆ ಹಾಕೋಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇಟ್ಸ್ ಎ ಪ್ರೊಬ್ಯಾಬಿಲಿಟಿ. ಯಾವ ಥರ ನೀವು ಟ್ರೇಡನ್ನು ತೊಗೊತೀರ, ಯಾವ ಥರ ಲಾಸನ್ನು ಆಕ್ಸೆಪ್ಟ್ ಮಾಡ್ಕೊತೀರ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.